ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದುಕೊಡುತ್ತೇನೆ. ಇದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಕನ್ನಡದ ರಾಜ್ಯ ವಂಶಗಳನ್ನು ನಾವು ನೋಡುವುದಾದರೆ ನಮಗೆ ಮೊದಲಿಗೆ ಸಿಗುವುದು ಕದಂಬ ವಂಶ. ಕದಂಬ ವಂಶಕ್ಕೂ ಮೊದಲು ಪಶ್ಚಿಮ ಗಂಗರು ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದರು. ಆದರೆ ಪಶ್ಚಿಮ ಗಂಗರು ಸಂಸ್ಕೃತದಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿದ್ದರು. ಆದರೆ ಪ್ರಜೆಗಳ ಭಾಷೆ ಕನ್ನಡವಾಗಿತ್ತು. ಇಂತಹ ಸಂದರ್ಭ ಅಂದರೆ ಕ್ರಿಸ್ತಶಕ 300ರಿಂದ 350 4ನೇ ಶತಮಾನದ ಮಧ್ಯಕ್ಕೆ ದಕ್ಷಿಣ ಭಾರತವು ಸಾಮ್ರಾಜ್ಯಗಳ ಸೇರುವ ಬಿಂದುಗಳಾಗಿ ರೂಪುಗೊಂಡಿತ್ತು. ಉತ್ತರದಲ್ಲಿ ಗುಪ್ತ ಸಾಮ್ರಾಜ್ಯ ಬೆಳೆಯುತ್ತಿದ್ದರೆ ದಕ್ಷಿಣದಲ್ಲಿ ಪಲ್ಲವರು ಕಾಂಚೀಪುರದಿಂದ ತಮ್ಮ ಸಾಂಸ್ಕೃತಿಕ ಹಾಗೂ ಸೈನಿಕ ಪ್ರಭಾವವನ್ನು ವಿಸ್ತರಿಸುತ್ತಿದ್ದರು. ಇದೇ ಸಮಯದಲ್ಲಿ ಕರ್ನಾಟಕದ ಒಳನಾಡಿನ ಜನಾಂಗಗಳು ನಾಗರು, ಗಂಗರು, ಬಣ್ಣರು, ಆರು, ಅಯ್ಯರು ಮತ್ತು ಹಳೆ ಕನ್ನಡ ಸಮುದಾಯಗಳು ಸಂಘಟನೆ ಪಡೆದಿದ್ದವು. ಈ ಪಶ್ಚಿಮ ಘಟ್ಟಗಳ ಬನವಾಸಿ ಪ್ರದೇಶದಲ್ಲಿ ವೇದಶಾಸ್ತ್ರ, ಅರಣ್ಯ, ಅಗ್ನಿಹೋತ್ರ, ಸಂಸ್ಕೃತಿ ಮತ್ತು ಸ್ಥಳೀಯ ದ್ರಾವಿಡ ಆಚಾರಗಳ ಸಂಕೇತಗಳಿಂದ ಒಂದು ಹೊಸ ರಾಜಕೀಯ ಶಕ್ತಿ ಬೀಜ ಬಿತ್ತಲ್ಪಟ್ಟಿತು. ಇದರ ಕೇಂದ್ರ ಬಿಂದು ಮಯೂರ ಶರ್ಮ. ಸ್ನೇಹಿತರೆ, ಮಯೂರ ಶರ್ಮರ ಬಗ್ಗೆ ಕೆಲವೊಂದು ಶಾಸನಗಳು ದೊರೆತಿದೆ. ಅದರಲ್ಲಿ ಮುಖ್ಯವಾದದ್ದು 5ನೇ ಶತಮಾನದ ತಲಗುಂದ ಶಾಸನ, ದೇವಗಿರಿ ಶಾಸನ, ಹಲ್ಮಿಡಿ ಶಾಸನ. ಕನ್ನಡದ ಅತ್ಯಂತ ಹಳೆಯ ಶಾಸನಗಳಲ್ಲಿ ಒಂದು. ಕ್ರಿಸ್ತಶಕ 450ರ ಆಸುಪಾಸಿನದು. ಪಲ್ಲವರ ಶಾಸನಗಳಲ್ಲಿಯೂ ಅವರ ಬಗ್ಗೆ ಉಲ್ಲೇಖಗಳು ಸಿಕ್ಕಿವೆ. ತಲಗುಂದ ಶಾಸನವು ಮಯೂರ ಶರ್ಮರ ಬದುಕಿನ ಅತ್ಯಂತ ಮಹತ್ವದ ಮೂಲವಾಗಿದೆ. ಇದರಲ್ಲಿ ಅವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು ಎಂದು, ವೇದ ಅಧ್ಯಯನಕ್ಕಾಗಿ ಕಾಂಚೀಪುರಕ್ಕೆ ಹೋದ ಯುವ ಶ್ರೇಷ್ಠ ಎಂದು ಉಲ್ಲೇಖಿಸಲಾಗಿದೆ. ಈ ಶಾಸನವು ಮಯೂರ ಶರ್ಮರ ಕ್ರಾಂತಿಯ ಮೂಲವನ್ನು ವಿವರಿಸುತ್ತದೆ. ಪಲ್ಲವರ ಸೇನೆಯಿಂದ ಅವಮಾನಿತರಾದ ಮಯೂರ ಶರ್ಮರು ಕೋಪೋದ್ರಿತರಾಗಿ ಕದಂಬರ ರೂಪದಲ್ಲಿ ಕತ್ತಿಯನ್ನು ಹಿಡಿದು ರಾಜ್ಯ ಸ್ಥಾಪಿಸಿದರು. ಆ ಕಾಲದಲ್ಲಿ ದಕ್ಷಿಣ ಭಾರತವನ್ನು 2 ಮಹಾಶಕ್ತಿಗಳು ಆಳುತ್ತಿದ್ದವು. ಪಲ್ಲವರು ಕಾಂಚೀಪುರ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ಮತ್ತು ಗಂಗರು ತಲಕಾಡನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದರು. ಕನ್ನಡ ನಾಡು ಆ ಸಮಯದಲ್ಲಿ ಇಬ್ಬರ ಪ್ರಭಾವದಡಿಯಲ್ಲಿ ವಿಭಜಿತವಾಗಿತ್ತು. ಪಲ್ಲವರ ಅಧಿಕಾರದಡಿ ಬಂದ ಪ್ರದೇಶಗಳಲ್ಲಿ ಬ್ರಾಹ್ಮಣ ಪಂಡಿತರು ಮತ್ತು ವಿದ್ಯಾವಂತರಿಗೆ ಗೌರವ ಇದ್ದರೂ ಸ್ಥಳೀಯ ಕನ್ನಡ ಜನರಿಗೆ ರಾಜ್ಯದ ಗೌರವ ಸಿಗುತ್ತಿರಲಿಲ್ಲ. ಕನ್ನಡ ನಾಡು ಇತಿಹಾಸದ ನಿಷ್ಕ್ರಿಯ ಪಲ್ಲಟದ ಮೇಲೆ ಇದ್ದ ಸಮಯ ಅದು. ಆ ಮೌನದ ಪೈಪೋಟಿಯ ಮಧ್ಯೆ ಬನವಾಸಿಯ ಪರ್ವತಗಳಲ್ಲಿ ಹುಟ್ಟಿದ ಒಬ್ಬ ಯುವಕ, ಕನ್ನಡದ ಮೊದಲ ರಾಜನಾಗಬೇಕಿದ್ದ ಮಯೂರ ಶರ್ಮ, ತನ್ನ ವಿಧಿಯ ಬಾಗಿಲನ್ನು ತೆರೆಯುತ್ತಾನೆ. ಶಾಸನಗಳ ಆಧಾರದ ಪ್ರಕಾರ ಮಯೂರ ಶರ್ಮನು ತಾಹೃತ ವಂಶದ ಬ್ರಾಹ್ಮಣ. ಅವರ ಕುಟುಂಬವು ಕದಂಬ ಗಣಕ್ಕೆ ಸೇರಿದ್ದು. ಅದರಿಂದಲೇ ಅವರ ವಂಶವನ್ನು ಕದಂಬ ವಂಶ ಎಂದು ಕರೆಯಲಾಗುತ್ತದೆ. ಮಯೂರ ಶರ್ಮರ ತಂದೆ ಬ್ರಾಹ್ಮಣ ವರ್ಮ ಮತ್ತು ತಾಯಿ ದೇವಸೇನ. ಅವರ ಮನೆ ಬನವಾಸಿಯ ಸಮೀಪದ ಹಸಿರು ನಾಡಿನಲ್ಲಿತ್ತು. ಬನವಾಸಿ ಆ ಸಮಯದಲ್ಲಿ ಧಾರ್ಮಿಕ ಕೇಂದ್ರವಾಗಿದ್ದು ಪಂಡಿತರು, ಯಜ್ಞಗಳು ಮತ್ತು ವೇದಾಧ್ಯಯನಕ್ಕಾಗಿ ಪ್ರಸಿದ್ಧವಾಗಿತ್ತು. ಮಯೂರ ಶರ್ಮರು ಬಾಲ್ಯದಿಂದಲೇ ತೀಕ್ಷ್ಣ ಬುದ್ಧಿ, ಧೈರ್ಯಶಾಲಿ ಮತ್ತು ಕುತೂಹಲಕಾರಿಯಿಂದ ಕೂಡಿದ್ದವರಾಗಿದ್ದರು. ಅವರು ವೇದ, ವ್ಯಾಕರಣ, ತರ್ಕಶಾಸ್ತ್ರಗಳಲ್ಲಿ ಪರಿಣಿತಿ ಪಡೆಯಲು ಬಯಸಿದ್ದರು. ಆದರೆ ಅದಕ್ಕಾಗಿ ಅವರಿಗೆ ಹೊರಹೋಗಬೇಕಾದ ಸ್ಥಳ ಪಲ್ಲವರ ಅಧೀನದಲ್ಲಿದ್ದ ಕಾಂಚೀಪುರ, ಇಂದಿನ ತಮಿಳುನಾಡು. ಕಾಂಚೀಪುರ ಆ ಕಾಲದ ದಕ್ಷಿಣ ಭಾರತದ ಶಿಕ್ಷಣ ಕೇಂದ್ರವಾಗಿತ್ತು. ಅಲ್ಲಿ ಪ್ರಸಿದ್ಧವಾದ ಘಟಿಕಾ ಸಂಸ್ಥಾನ ಎಂಬ ವಿಶ್ವವಿದ್ಯಾಲಯ ಇತ್ತು. ಅಲ್ಲಿ ದೇಶದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ವೇದ ಮತ್ತು ಧರ್ಮಶಾಸ್ತ್ರ ಕಲಿಯಲು ಬರುತ್ತಿದ್ದರು. ಮಯೂರ ಶರ್ಮರು ತಮ್ಮ ಗುರು ವೀರಶರ್ಮ ಅವರೊಂದಿಗೆ ಕಾಂಚೀಪುರಕ್ಕೆ ಪ್ರಯಾಣ ಮಾಡಿದ್ದರು. ಈ ಪ್ರಯಾಣದ ಉಲ್ಲೇಖವನ್ನು ತಲಗುಂದ ಶಾಸನ ನೀಡುತ್ತದೆ. ಮಯೂರ ಶರ್ಮರು ಕಾಂಚೀಪುರದ ಘಟಿಕಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಾಗ ಪಲ್ಲವರ ಸೇನೆಯಿಂದ ಅವರು ಅವಮಾನಕ್ಕೊಳಗಾದರು. ತಲಗುಂದ ಶಾಸನವು ಕದಂಬರ ಮೂಲದ ಕಥೆಯನ್ನು ನಿಖರವಾಗಿ ವಿವರಿಸುತ್ತದೆ. ಒಂದು ದಿನ ಕಾಂಚೀಪುರ ಘಟ್ಟಗಳಲ್ಲಿ ನಡೆದ ಧಾರ್ಮಿಕ ಯಜ್ಞದ ಸಂದರ್ಭದಲ್ಲಿ ಮಯೂರ ಶರ್ಮ ಮತ್ತು ಅವರ ಗುರುಗಳು ವೇದ ಪಾಠ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಪಲ್ಲವರ ಸೈನಿಕರು ತಮ್ಮ ಸಾಮ್ರಾಜ್ಯದ ಶಿಸ್ತನ್ನು ತೋರಿಸಲು ಯಜ್ಞ ಮಂದಿರದ ಒಳಗೆ ನುಗ್ಗಿದರು. ಅವರು ವಿದ್ಯಾರ್ಥಿಗಳ ಮೇಲೆ ಅಹಂಕಾರದಿಂದ ವರ್ತಿಸಿದರು. ಒಬ್ಬ ಸೈನಿಕ ಮಯೂರ ಶರ್ಮರ ಪವಿತ್ರ ಕೌಪಿನ ಮತ್ತು ಗ್ರಂಥಗಳನ್ನು ಎಸೆದು ನಗಾಡಿದನು. ಬ್ರಾಹ್ಮಣರಿಗೆ ಅದು ಕೇವಲ ಅವಮಾನವಲ್ಲ, ಆತ್ಮದ ಮೇಲಿನ ದಾಳಿ. ಮಯೂರ ಶರ್ಮರ ಕಣ್ಣುಗಳಲ್ಲಿ ಕ್ರೋಧದ ಬೆಂಕಿ ಹೊತ್ತಿತ್ತು. ಅವರು ಕೋಪದಿಂದ ಕತ್ತಿ ಹಿಡಿದು ಹೇಳಿದರು, ಜ್ಞಾನದಿಂದ ಗೌರವ ಸಿಗದ ನಾಡಿನಲ್ಲಿ ನಾನು ಕತ್ತಿಯಿಂದ ನ್ಯಾಯ ಪಡೆಯುತ್ತೇನೆ. ಇದನ್ನು ಧ್ಯಾನದಲ್ಲಿರಬೇಕಾದವರು ತಪಸ್ವಿ ಯೋಧನಾಗಿ ಪರಿವರ್ತನೆಯಾದ ಕ್ಷಣ ಎಂದು ಹೇಳಲಾಗುತ್ತದೆ. ಮಯೂರ ಶರ್ಮರು ಕೋಪದಿಂದ ಕಾಂಚೀಪುರದಿಂದ ಹೊರಟು ತಮ್ಮ ಬನವಾಸಿ ನಾಡಿಗೆ ಹಿಂದಿರುಗಿದರು. ಮಾರ್ಗ ಮಧ್ಯೆ ಅವರು ಶಿವಮಠದಲ್ಲಿ ತಪಸ್ಸು ಮಾಡಿ ದೇವರ ಮುಂದೆ ಶಪಥ ಮಾಡಿದ್ದರು, ನನ್ನ ಜನರು, ನನ್ನ ನಾಡು, ನನ್ನ ಭಾಷೆ ಪಲ್ಲವರ ಅಧೀನದಲ್ಲಿ ಇರಬಾರದು ಎಂದು.
ಈ ಶಪಥವೇ ಕದಂಬ ವಂಶದ ಆರಂಭದ ಬೀಜವಾಯಿತು. ಹಲ್ಮಿಡಿ ಶಾಸನ ಮತ್ತು ತಲಗುಂದ ಶಾಸನಗಳಲ್ಲಿ ಈ ಘಟನೆಗೆ ಸೂಚನೆಗಳಿವೆ. ಮಯೂರ ಶರ್ಮ ಆಧ್ಯಾತ್ಮಿಕ ಬ್ರಾಹ್ಮಣನಿಂದ ಯೋಧನಾದ ಏಕೈಕ ಉದಾಹರಣೆಯಾಗಿದ್ದಾರೆ ಎಂದು ಇತಿಹಾಸಗಾರರು ಬರೆದಿದ್ದಾರೆ. ಬನವಾಸಿಗೆ ಹಿಂದಿರುಗಿದ ಮಯೂರ ಶರ್ಮರು ಸ್ಥಳೀಯ ಪ್ರಜೆಗಳ ಮತ್ತು ಯೋಧರ ಸಹಕಾರವನ್ನು ಪಡೆಯಲು ಆರಂಭಿಸಿದರು. ಅವರು ಕನ್ನಡ ನಾಡಿನ ಗೌರವವನ್ನು ಪುನಃ ಸ್ಥಾಪಿಸಲು ಸಿದ್ಧರಾದರು. ಹಳೆಯ ಬ್ರಾಹ್ಮಣ ಕುಟುಂಬಗಳು ಮತ್ತು ಸ್ಥಳೀಯ ನಾಯಕರ ಬೆಂಬಲದಿಂದ ಅವರು ಸೇನೆಯನ್ನು ರೂಪಿಸಿಕೊಂಡರು. ಪ್ರಭು ವರ್ಗ, ಬೇಟೆಗಾರರ ಗುಂಪುಗಳು, ಕಾಡಿನ ಸಮುದಾಯಗಳು ಮಯೂರ ಶರ್ಮರಿಗೆ ಬೆಂಬಲ ನೀಡಿದರೆಂಬ ಸಾಕ್ಷ್ಯಗಳೂ ಸಿಕ್ಕಿವೆ. ಪಲ್ಲವರ ಅಧಿಕಾರದ ಅಡಿ ಇದ್ದ ಕಂಚಿ, ತುಮಕೂರು, ಶಿವಮೊಗ್ಗ ಭಾಗಗಳಲ್ಲಿ ಬಂಡೆದ್ದಿದ್ದರು. ಈ ಯುದ್ಧವನ್ನು ಶಾಸನಗಳಲ್ಲಿ ಪಲ್ಲವ ಸೇನಾ ವಿಮೋಚನಾ ಯುದ್ಧ ಎಂದು ಉಲ್ಲೇಖಿಸಲಾಗಿದೆ. ಪಲ್ಲವರ ಸಾಮ್ರಾಜ್ಯವು ದೊಡ್ಡದಾಗಿದ್ದರೂ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದು ದುರ್ಬಲತೆ ಇರುತ್ತದೆ. ದೂರದ ಪ್ರದೇಶಗಳ ಮೇಲಿನ ಹಿಡಿತವು ಕಡಿಮೆಯಾಗಿರುತ್ತದೆ. ಬನವಾಸಿಯು ಪಶ್ಚಿಮ ಘಟ್ಟಗಳ ಪ್ರದೇಶವಾದ್ದರಿಂದ ಅಪ್ರವೇಶ ಕಾಡುಗಳು, ಸ್ಥಳೀಯ ಯೋಧರ ಸಮುದಾಯ, ಪಶು ಕೃಷಿ ಆಧಾರಿತ ಆರ್ಥಿಕತೆ, ಪಲ್ಲವರ ಸೇನೆಯಿಂದ ದೂರದ ಸ್ಥಳ ಇದನ್ನು ಬಳಸಿಕೊಂಡು ಮಯೂರ ಶರ್ಮರು ಹೋರ್ನಾಡು, ಸಂಭೋಗ, ಯದ್ ಪ್ರದೇಶ, ಕೋಣೆ ನಾಡುಗಳ ಮೇಲೆ ಮಯೂರ ಶರ್ಮರು ತಮ್ಮ ಮಿತ್ರ ದಕ್ಷಕ ರಾಜವರ್ಮನ ಸಹಾಯದಿಂದ ಕ್ರಮೇಣ ಹಿಡಿತ ಸಾಧಿಸಿದ್ದರು. ಕ್ರಿಸ್ತಶಕ 345ರ ಸುಮಾರಿಗೆ ಮಯೂರ ಶರ್ಮರು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಘೋಷಿಸಿದ್ದರು. ಅವರು ಅಲ್ಲಿ ರಾಜ್ಯಾಭಿಷೇಕಗೊಂಡರು. ಮಯೂರ ಶರ್ಮ ಎಂಬ ಹೆಸರಿನಿಂದ ಮಯೂರ ವರ್ಮ ಎಂಬ ಬಿರುದು ಪಡೆದರು. ಈ ಘಟನೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವ ತಿರುವು ಪಡೆದ ಘಟನೆಯಾಗಿದೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಆಧರಿಸಿ ನಿರ್ಮಿತವಾದ ಮೊದಲ ಸ್ವತಂತ್ರ ರಾಜ್ಯ ಹುಟ್ಟಿಕೊಂಡಿತ್ತು. ಅದೇ ಕದಂಬರು. ಬನವಾಸಿಯಲ್ಲಿ ಅವರು ತಾಮ್ರ ಪತ್ರಗಳು ಮತ್ತು ಶಾಸನಗಳ ಮೂಲಕ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು. ಕನ್ನಡದಲ್ಲಿ ಕೆಲವು ಪ್ರಾರಂಭಿಕ ಶಾಸನಗಳು ಅವರ ಕಾಲದಿಂದಲೇ ದೊರಕಿವೆ. ಶಿವಮೊಗ್ಗ ಜಿಲ್ಲೆಯ ತಲಗುಂದ ಗ್ರಾಮದಲ್ಲಿ ಪತ್ತೆಯಾದ ತಲಗುಂದ ಶಾಸನ ಈ ಘಟನೆಯ ಪ್ರಾಮಾಣಿಕ ಸಾಕ್ಷಿಯಾಗಿದೆ. ಆ ಶಾಸನದ ಒಂದು ಭಾಗ ಹೀಗೆ ಹೇಳುತ್ತದೆ: ಮಯೂರ ಶರ್ಮರು ಕಾಂಚೀಪುರದ ಘಟಿಕೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಪಲ್ಲವರ ಸೇನೆಯಿಂದ ಅವಮಾನಕ್ಕೊಳಗಾಗಿದ್ದರು. ಆತ ಕೋಪದಿಂದ ಕತ್ತಿ ಹಿಡಿದು ಕದಂಬ ಮರಗಳ ನಾಡಿನಲ್ಲಿ ತನ್ನ ಸ್ವರಾಜ್ಯವನ್ನು ಸ್ಥಾಪಿಸಿದ್ದನು ಎಂದು. ಇದು ಕದಂಬ ವಂಶದ ಮೂಲವನ್ನು ಪೌರಾಣಿಕವಾಗಿ ಅಲ್ಲ, ಇತಿಹಾಸಾತ್ಮಕವಾಗಿ ದೃಢಪಡಿಸುವ ಶಾಸನವಾಗಿದೆ. ಮಯೂರ ಶರ್ಮರು ಪಲ್ಲವರ ದಾಳಿಯನ್ನು ತಡೆದು ಬನವಾಸಿಯ ಸುತ್ತಮುತ್ತ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದರು. ಅವರು ರಾಜ್ಯವನ್ನು ಧಾರ್ಮಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಸಂಘಟಿಸಿದ್ದರು. ಬ್ರಾಹ್ಮಣರನ್ನು ಗೌರವಿಸಿ ತಪಸ್ಸು ಮತ್ತು ಯಜ್ಞಗಳಿಗೆ ಭೂದಾನವನ್ನೂ ಮಾಡಿದ್ದರು. ಅವರಲ್ಲಿ ಕೇವಲ ಧಾರ್ಮಿಕತೆಯಲ್ಲ, ಸೈನಿಕ ಕೌಶಲ್ಯವೂ ಇತ್ತು. ಅವರು ತಮ್ಮ ಶತ್ರುಗಳ ವಿರುದ್ಧ ಯುದ್ಧದ ತಂತ್ರಗಳನ್ನು ರೂಪಿಸಿದ್ದರು. ಸ್ನೇಹಿತರೆ, ಮಯೂರ ಶರ್ಮರ ಕಾಲದಿಂದಲೇ ಕನ್ನಡದ ಆಡಳಿತ ಪ್ರಾರಂಭವಾಗಿತ್ತು. ಅವರು ಕನ್ನಡವನ್ನು ಶಾಸನ ಭಾಷೆಯಾಗಿ ಬಳಸಿದ ಪ್ರಥಮ ರಾಜರೆಂದು ಇತಿಹಾಸಕಾರರು ಉಲ್ಲೇಖಿಸುತ್ತಿದ್ದಾರೆ. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಕದಂಬ ಎಂಬ ಹೆಸರಿನ ಅರ್ಥ, ಆರ್ಥಿಕ ಸುಧಾರಣೆ, ಸಾಂಸ್ಕೃತಿಕ ಬೆಳವಣಿಗೆ, ಕದಂಬ ಸೇನೆ ಸಂಘಟನೆ ಹಾಗೂ ಮಯೂರ ವರ್ಮರ ಮರಣ ಮತ್ತು ಕದಂಬರ ಉತ್ತರಾಧಿಕಾರಿಯ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯುತ್ತಾ ಹೋಗೋಣ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.